ಎಲ್ರಿಗೂ ನಮಸ್ಕಾರ. ಕಿನಿಸ್ ಬಸ್ರೆ ಕಿನಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಂಗಳೂರು ಸೈಡಲ್ಲಿ ಮಾಡುವಂಥ ಈ ಹಲಸಿನ ಮರದ ಎಲೆಯನ್ನು ತೆಗೆದು ಬಿದಿರಿನ ಕಡ್ಡಿಯಿಂದ ಹೆಣೆದ್ಬಿಟ್ಟು ಮಾಡುವಂಥ ಕೊಟ್ಟಿಗೆ, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇವರು ನನ್ನ ಅಕ್ಕ ಸಂಧ್ಯಾ ಕಿಣಿ. ಇವರು ಕೊಟ್ಟಿಗೆಯನ್ನು ಹೆಣೆಯೋದ್ರಲ್ಲೂ ಎಕ್ಸ್ಪರ್ಟ್, ಹೂ ಕಟ್ಟೋದ್ರಲ್ಲಿ ಹಾಗೆ ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಎಕ್ಸ್ಪರ್ಟ್. ಇವರು ಇದನ್ನು ಹೇಗೆ ಹೆಣೆಯೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ಲಿಕ್ಕಿದ್ದಾರೆ. ಹಾಗೆ ನಾನು ಇದಕ್ಕೆ ರೆಸಿಪಿ, ಕೊಟ್ಟಿಗೆ ರೆಸಿಪಿ ಹಾಗೂ ನಮ್ಮ ಕೊಂಕಣಿ ದಾಳಿತೋವೆ, ಟ್ರೇಡ್ ಮಾರ್ಕ್ ಆಗಿರುವಂಥ ದಾಳಿತೋವೆ, ಇದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಬನ್ನಿ ಹಾಗಾದರೆ ನೋಡೋಣ ಈ ಕೊಟ್ಟಿಗೆಯನ್ನು ಹೇಗೆ ಹೆಣೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಈ ಥರ ಎಲೆಯನ್ನು ತಗೊಂಡು ಬಂದು ಒಂದೊಂದಾಗಿ ಎಲೆಯನ್ನು ತೆಗೆದು ಚೆನ್ನಾಗಿ ಒರೆಸಿಟ್ಕೊಂಡು ಕೊಟ್ಟಿಗೆಯನ್ನು ಹೆಣೆಯೋದು. ಮೊದಲಿಗೆ 2 ಎಲೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಎಲೆನ ಇಟ್ಬಿಟ್ಟು ಹಾಗೆ ಒಟ್ಟಿಗೆ 4 ಎಲೆನ ಆ ಕಡೆ ಈ ಕಡೆ ಒಟ್ಟಿಗೆ 4 ಎಲೆನ ಇಟ್ಬಿಟ್ಟು ಹೆಣಿಬೇಕು. ಇದನ್ನು 4 ಎಲೆನ ಹೆಣ್ಕೊಂಡು ಪತ್ರಾವಳಿ ಅಂತ ಹೇಳ್ತೇವೆ. ಇದನ್ನು ಮಾಡ್ಕೊಂಡು ಇಟ್ಕೊಳ್ಬೋದು. ಆಮೇಲೆ ನೀವು ಕೊಟ್ಟಿಗೆಯನ್ನು ಹೆಣಿತಾ ಹೋದರೆ ಈಸಿ ಆಗುತ್ತೆ. ಇವಾಗ ಕೊಟ್ಟಿಗೆ ಹೆಣಿಬೇಕಾದ್ರೆ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಉದ್ದಿನ ಹಿಟ್ಟು ನಾವು ಬೇಯಿಸೋದಕ್ಕೆ ಹಾಕ್ತೀವಲ್ವ, ಅದೆಲ್ಲ ತೂತ್ ಈ ಗ್ಯಾಪ್ ಇರೋದ್ರಿಂದ ಇದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ನೋಡಿಕೊಂಡು ಕೊಟ್ಟಿಗೆಯನ್ನು ಹೆಣಿಬೇಕು. ಆಮೇಲೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಹೆಂಡಾದ್ಮೇಲೆ. ಆಮೇಲೆ ಇದರ 4 ಸೈಡ್ ಈ ದಂಟು ಕಾಣ್ತಾ ಇದೆಯಲ್ವ, ಅದೆಲ್ಲ ಕಡ್ಡಿ ಮೇಲ್ಗಡೆ ಅದೆಲ್ಲ ಕಟ್ ಮಾಡಿಟ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಕಡ್ಡಿ ಸಿಗುತ್ತೆ ನಿಮಗೆ, ಈ ಪ್ಲಾಸ್ಟಿಕ್ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಈ ಥರ 4 ಎಲೆ ಇಟ್ಬಿಟ್ಟು ಆಮೇಲೆ ಹೆಣಿತಾ ಹೋದರೆ ಆಯಿತು, ಕೊಟ್ಟಿಗೆ ರೆಡಿ ಆಗುತ್ತೆ. ಬಿಸಿ ಬಿಸಿ ಕೊಟ್ಟಿಗೆಗೆ ಹಾಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಉಪ್ಪಿನಕಾಯಿ ಹಾಕಿಬಿಟ್ಟು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ, ದಾಳಿತೋವೆ ಜೊತೆನೂ ಚೆನ್ನಾಗಿರುತ್ತೆ. ನಾವು ಉಪವಾಸ ಟೈಮಲ್ಲೆಲ್ಲ ಈ ಸಜ್ಜಿಗೆ ಇಲ್ಲ ಬೊಂಬೆ ರವೆ ಇಲ್ಲ ವರೈ ಅಂತ ಹೇಳ್ತಾರಲ್ವ, ಅದ್ರ ಕೊಟ್ಟಿಗೆ ಮಾಡ್ತೀವಿ. ಹಾಗೆ ಊಟಕ್ಕೂ ಇದೇ ಕೊಟ್ಟಿಗೆ ತಗೊಂಡು ನಾವು ಅದಕ್ಕೆ ಪತ್ರೊಡೆ ಅಂದರೆ ಕೆಸುವಿನ ಎಲೆಯನ್ನೆಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು, ಪತ್ರೊಡೆ ರೆಸಿಪಿ ಇದೆಯಲ್ವ, ಲಾಸ್ಟ್ ಟೈಮ್ ಹಾಕಿದ್ದೆ, ಅದೇ ಹಿಟ್ಟನ್ನು ಹಾಕಿಬಿಟ್ಟು ಅದರಲ್ಲಿ ಹೆಚ್ಚಿರುವಂಥ ಎಲೆಯನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ತಾರೆ. ಅದು ಕೂಡ ಆಗುತ್ತೆ. ಇದು ನೋಡಿ, ಮಕ್ಕಳಿಗೋಸ್ಕರ ಮಾಡುವಂಥ ಈ ಐಸ್ ಕ್ರೀಮ್ ಕೋನ್ ಶೇಪ್ ಆಗಿರುವಂಥ, ಮಕ್ಕಳಿಗೆ ಅಟ್ರಾಕ್ಷನಿಗೆ ಮಾಡುವಂಥ ದೊಡ್ಡದಾಗಿರುವಂಥ ಎಲೆ ಸಿಕ್ಕಿದರೆ ಈ ಥರ ಐಸ್ ಕ್ರೀಮ್ ಕೋನ್ ಶೇಪ್ ಮಾಡ್ಬೋದು ಕೊಟ್ಟಿಗೆಯನ್ನು. ಇವಾಗ ನಾನಿಲ್ಲಿ 1.5 ಪಾವು ಉದ್ದಿನಬೇಳೆನ 2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾನು 3/4 ಗಂಟೆಗಳ ಕಾಲ ಗ್ರೈಂಡರಲ್ಲಿ ರುಬ್ತೀನಿ. ಯಾಕಂತ ಹೇಳಿದರೆ ಆವಾಗ 3/4 ಗಂಟೆಗಳ ಕಾಲ ರುಬ್ಬಿದರೆ ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಐಸ್ ಕ್ರೀಮ್ ಥರ ಫ್ಲಫಿ ಆಗಿರುತ್ತೆ. ನಿಮಗೆ ಇಡ್ಲಿ ರವೆ ಒಂದು ಗ್ಲಾಸ್ಗೆ ಆ್ಯಕ್ಚುಲಿ 2 ಗ್ಲಾಸ್ ಹಾಕೋದು ಡಬಲ್. ಬಟ್ ಇದು ಈ ಥರ ರುಬ್ಬಿದ್ರೆ ನೀವು 1 ಗ್ಲಾಸ್ಗೆ 3 ಗ್ಲಾಸ್ ರವೆ ಬೇಕಾದರೂ ಹಾಕ್ಬೋದು. ಈ ಗ್ರೈಂಡರ್ ತೊಳೆದಿರೋ ನೀರು ಬೇಕು ನಮಗೆ. ಈ ನೀರಲ್ಲಿ ನಾವು ಇಡ್ಲಿ ರವೆನ, ನಾನಿಲ್ಲಿ 1.5 ಗ್ಲಾಸ್ ಉದ್ದಿನಬೇಳೆಗೆ ನಾನು 4 ಗ್ಲಾಸ್ ಇಡ್ಲಿ ರವೆನ ಈ ನೀರಲ್ಲಿ 1 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಆಮೇಲೆ ಈ ಉದ್ದಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಟ್ಕೊಂಡು ಉಪ್ಪು ಹಾಕಿ ನೈಟೇ ಉಪ್ಪು ಹಾಕಿಡ್ತೇನೆ. ಮರುದಿನ ಕೊಟ್ಟಿಗೆ ಮಾಡೋದ್ರಿಂದ ಉಪ್ಪು ಹಾಕಿಡ್ತೀನಿ. ನೀವು ಇಲ್ಲಾಂದರೆ ಸಪ್ರೇಟಾಗಿ ನೀರಲ್ಲಿ ನೆನೆಸ್ಕೊಂಡು ಮರುದಿನ ಆ ನೀರನ್ನು ಚೇಂಜ್ ಮಾಡಿ 1-2 ನೀರಲ್ಲಿ ತೊಳೆದು ಆಮೇಲೆ ಉದ್ದಿನ ಹಿಟ್ಟಿನ ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಕೊಟ್ಟಿಗೆ ಈ 4 ಸೈಡನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಹಬೆ ಬರೋ ತನಕ ಬೇಯಿಸ್ಲಿಕ್ಕಿಡೋಣ. ಒಂದು 5-10 ನಿಮಿಷದೊಳಗಡೆ ಹಬೆ ಬರುತ್ತೆ. ಇವಾಗ ಅಲ್ಲಿ ತನಕ ನಾವು ದಾಳಿತೋವೆಗೆ ಈ ತೊಗರಿಬೇಳೆ 1 ಗ್ಲಾಸ್ ತೊಗೊಂಡಿರೋದು, ಇದಕ್ಕೆ ಸ್ವಲ್ಪ ಅರಿಶಿನ, 1 ತುಂಡು ಶುಂಠಿನ ಜಜ್ಜಿಬಿಟ್ಟು ಹಾಕ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು 3 ವಿಷಲ್ ಕೂಗಿಸ್ತೀನಿ ನಾನು. ಇದು ದಾಳಿತೋವೆಗೆ. ಅಲ್ಲಿ ತನಕ ಹಬೆ ಬಂದಿದೆ. ಇವಾಗ ಇದರಲ್ಲಿ ನಾವಿವಾಗ ಕೊಟ್ಟಿಗೆಯನ್ನು ಹಿಟ್ಟು ಹಾಕಿಬಿಟ್ಟು ಬೇಯಿಸ್ಲಿಕ್ಕಿಡೋಣ. ಪ್ರತಿ ಸಲ ಹಿಟ್ಟು ಹಾಕಬೇಕಾದ್ರೆ ಕೈಯಲ್ಲಿಲ್ಲ ಸೌಟಲ್ಲಿ ತಿರುಗಿಸ್ಬಿಟ್ಟೇ ಹಾಕಬೇಕು. ಇಲ್ಲಾಂದರೆ ಇಡ್ಲಿ ಉದ್ದಿನ ಹಿಟ್ಟು ಮತ್ತು ರವೆ ಸಪ್ರೇಟ್ ಆದಂಗೆ ಆಗುತ್ತೆ. ಸರಿಯಾಗಿ ಮಿಕ್ಸ್ ಆದರೆ ಮಾತ್ರ ಚೆನ್ನಾಗಾಗುತ್ತೆ ಇದು. ನೋಡಿ, ಈ ಥರ ಕೈಯಲ್ಲಿ ಪ್ರತಿ ಸಲ, ಇಲ್ಲ ಸೌಟಲ್ಲೂ ಆಗುತ್ತೆ, ತಿರುಗಿಬಿಟ್ಟು ಹಾಕ್ಬೋದು. ನಾನು ಕೈಯಲ್ಲೇ ಈ ಥರ ಮಾಡ್ಕೊಳ್ಳೋದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಪ್ರತಿ ಸಲ ಹಾಕಬೇಕಾದ್ರೆ ಒಳ್ಳೆ ಮಿಕ್ಸ್ ಆಗಿ ಚೆನ್ನಾಗಾಗುತ್ತೆ. ಇವಾಗ ಒಂದು ಲೇಯರ್ ನಾನು ಹಾಗೆ ಬೇಯಿಸ್ತೀನಿ.
ಒಂದು ಲೇಯರ್ ಒಂದು 5ರಿಂದ 10 ನಿಮಿಷ ಹಬೆಯಲ್ಲಿ ಬೇಯಿಸ್ತೀನಿ. ಆಮೇಲೆ ಮಿಕ್ಕಿರೋ ಕೊಟ್ಟಿಗೆ ಬೇಯಿಸಲಿಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಒಂದು 5ರಿಂದ 10 ನಿಮಿಷ ಬೇಯಿಸಿದ ನಂತರ ಸ್ವಲ್ಪ ಬೇಯುತ್ತಲ್ವ ಮೇಲ್ಗಡೆ ಎಲ್ಲ, ಆಮೇಲೆ ಅದೇ ಹಬೆಯಲ್ಲಿ ಇನ್ನೊಂದು ಲೇಯರನ್ನು ಇಡ್ಬೋದು ಮಿಕ್ಕಿರೋ ಕೊಟ್ಟಿಗೆಯನ್ನು. ಒಮ್ಮೆಲೆ ಎಲ್ಲನೂ ಹಿಡಿಯಲ್ವಲ್ಲ, ಅದಕ್ಕೋಸ್ಕರ ಈ ಥರ ಮಾಡೋದು ನಾವು. 5ರಿಂದ 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಲೇಯರ್ ಇಡ್ತಾ ಹೋಗ್ಬೋದು. ಅರ್ಧ ಗಂಟೆಗಳ ಕಾಲ 20 ನಿಮಿಷದಿಂದ ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಳಿ. ಇವಾಗ ಇದೇ ಉದ್ದಿನ ಹಿಟ್ಟಿನಿಂದ ನಾವು ದಪ್ಪ ತಳದ ಬಾಣಲೆಯನ್ನು ತಗೊಂಡು ದೊಡ್ಡಕ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇದರಲ್ಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅರ್ಧ ಸ್ಪೂನ್ ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಸಿಡಿದ ನಂತರ ಇದೆ ಈ ಉದ್ದಿನ ಹಿಟ್ಟು, ಇಡ್ಲಿ ಹಿಟ್ಟೇನು ಮಾಡಿದ್ದು ನಾವು ಅದನ್ನು ಒಂದು 2-3 ಸೌಟೆ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಸಣ್ಣ ಉರಿಲಿ ಸ್ವಲ್ಪ ಕಾಯಿಸ್ಕೊಳ್ಬೇಕು. ಮುಚ್ಚಿಟ್ಕೊಂಡು ಕಾಯಿಸ್ಕೊಳ್ಳಿ. ಆಮೇಲೆ ಇವಾಗ ಇದು ಬೆಂದಿದೆ ಒಂದು ಸೈಡ, ತಿರ್ಗಾ ಮಗಚ್ಬಿಟ್ಟು ಇನ್ನೊಂದು ಸೈಡಲ್ಲಿ ಹಾಗೆ ಕಾಯಿಸ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಅಲ್ಲಿ ತನಕ ದಾಲ್ ಇದೆಲ್ಲ ಬೆಂದಿದೆ, ಬೇಕಾದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಅಗತ್ಯ ಇದ್ದಷ್ಟೇ ನೀರು ಹಾಕ್ಕೊಂಡು ನೀವು ಇನ್ನೊಂದು ಪಾತ್ರೆಯಲ್ಲಿ ಬೇಯಿಸಿ. ನಿಮಗೆ ಎಷ್ಟು ತೆಳು ಬೇಕು ಅಷ್ಟೇ ನೀರು ಹಾಕ್ಕೊಂಡು ನೀವು ತೊಳ್ಕೊಂಡಿರೋ ನೀರಿದೆಲ್ಲ ಹಾಕ್ಬೋದು. ಇನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಇದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನ ಉದ್ದಕ್ಕೆ ಸೀಳ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು. ಆಮೇಲೆ ಒಗ್ಗರಣೆ ಕೊಡೋದು ಇದಕ್ಕೆ. ಇವಾಗ ಇನ್ನೊಂದು ಸೈಡಿಂದ ದೊಡ್ಡಕ ಆಗ್ತಿದೆ, ಒಂದು ಸೈಡಿಂದ ಕೊಟ್ಟಿಗೆ ಆಗ್ತಿದೆ, ಇನ್ನೊಂದು ಸೈಡಲ್ಲಿ ನಾನು ದಾಳಿ ತೊವೆ ಮಾಡ್ತಾ ಇದ್ದೀನಿ. ನೋಡಿ ದೊಡ್ಡಕ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಕ್ರಿಸ್ಪಿಯಾಗಿ ಕರುಮ್ ಆಗಿರುತ್ತೆ. ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಏನು ಬೇಕಾಗಲ್ಲ, ಬೇಕಾದರೆ ಚಟ್ನಿ ಇಲ್ಲ ಉಪ್ಪಿನಕಾಯಿ ಯೂಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊಟ್ಟಿಗೆ ಕೂಡ ಆಗಿದೆ ನೋಡಿ, ಎಷ್ಟು ಕ್ಲೀನಾಗಿ ಬರುತ್ತೆ ನೋಡಿ, ಒಳ್ಳೆ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನಾನು 1.5 ಗ್ಲಾಸ್ ಉದ್ದಿನ ಬೇಳೆಗೆ 3/4 ಗಂಟೆ ರುಬ್ಬಿರೋದ್ರಿಂದ ಇದು ಒಂದು ಸೇರು ಅಂದರೆ 4 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆ ಹಾಕಿರೋದು. ನೀವು ಬೇಕಾದರೆ ಡಬಲ್ ಬೇಕಾದರೂ ಹಾಕ್ಕೊಳ್ಳಿ, ತುಂಬ ಹೊತ್ತು ರುಬ್ಬಿರೋದ್ರಿಂದ ಹಾಕ್ಕೋಬೋದು. ಇವಾಗ ನಾನು ಒಗ್ಗರಣೆಗೆ ಇದು ದಾಳಿ ತೊವೆ ಏನು ದಾಲೆಲ್ಲ ಕುದಿತಾ ಇದೆ. ಇವಾಗ ಒಗ್ಗರಣೆಗೆ ನಾನು 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕೋಬೋದು ಒಗ್ಗರಣೆಗೆ, ತುಪ್ಪನೇ ಬೇಕಂತಿಲ್ಲ, ಬಟ್ ತುಪ್ಪದಲ್ಲಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ ಹಾಕಿಬಿಟ್ಟು ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ. 1 ಸ್ಪೂನ್ ತುಪ್ಪದಲ್ಲಿ 1 ಸ್ಪೂನ್ ಸಾಸಿವೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಅದರ ಕುಚ್ಚಲುಗಳನ್ನು ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಆಮೇಲೆ ಇಂಗಿನ ಪುಡಿ, ಕೆಲವರು ಜೀರಿಗೆ ಕೂಡ ಹಾಕ್ತಾರೆ, ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು. ಇವಾಗ ಇದು ಕುದಿ ಬಂದಿದೆ. ಇವಾಗ ರೆಡಿಯಾಗಿರೋ ಒಗ್ಗರಣೆನ ಹಾಕಿಬಿಟ್ಟು ಹಾಗೆ ಮುಚ್ಚಿಟ್ಬಿಡಿ. ಇವಾಗ ಬಿಸಿ ಬಿಸಿ ದಾಳಿ ತೊವೆ ರೆಡಿಯಾಗಿದೆ, ಅದರ ಜೊತೆ ಸಾಫ್ಟ್ ಆಗಿರುವಂಥ ಕೊಟ್ಟಿಗೆ ಕೂಡ ರೆಡಿಯಾಗಿದೆ. ಹಾಗೆ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಮೇಲೆ ಹಾಕ್ಕೊಂಡು ದಾಳಿ ತೊವೆ ಜೊತೆ ಮುಳುಗಿಸ್ಬಿಟ್ಟು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ಗಳನ್ನ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ನೋಡಿ, ನಾನು ಮಿಕ್ಕಿರೋ ಒಂದು 5-6 ಕೊಟ್ಟಿಗೆಯನ್ನು ತಗೊಂಡು ಅದರಲ್ಲಿ ಮೆಂತ್ಯ ಸೊಪ್ಪಿನ ಕಡುಬು ಅಂದರೆ ಪತ್ರೊಡೆದು ಏನು ಹಿಟ್ಟಿದೆ, ನಾವು ಅಕ್ಕಿ, ಕಾಯಿ ತುರಿ, ಇಂಗು, ಅರಿಶಿನ, ಮೆಣಸು, ಹುಳಿ ಎಲ್ಲ ಹಾಕಿಬಿಟ್ಟು ಮಾಡಿರುವಂಥದ್ದು. ಅದಕ್ಕೆ ನಾನು ಮೆಂತ್ಯ ಸೊಪ್ಪು 1 ಕಟ್ ತಗೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕಿಬಿಟ್ಟು ಈ ಥರ ಬೇಯಿಸ್ತಾ ಇದ್ದೀನಿ 1 ಮುಕ್ಕಾಲು ಗಂಟೆ. ಇದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.